ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನಿದು ಡಿಸೈನ್ ಅಪ್ಲೋಡ್ ಮಾಡಿದ್ನೋ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕೋದು, ಈಗ ಮತ್ತು ಈ ಸರ್ಕಲ್ ಒಳಗಡೆ ಮತ್ತು ಔಟ್ಲೈನಾಗಿ ಬೀಡ್ಸ್ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ತುಂಬ ಈಸಿಯಾಗಿ ಹಾಕ್ಬೋದು. ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಸ್ಟಾರ್ಟಿಂಗು ಇದು ಸೆಂಟ್ರಲ್ಲಿ ಈ ಕುಂದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ತುಂಬ ಹಳೆಯದು ಕುಂದನ್ನು ನನ್ನ ಹತ್ರ ಇದ್ದು ಅಂತ ಇವನ್ನೇ ಬಳಸ್ತಾ ಇದ್ದೀನಿ. ಈಗೆಲ್ಲ ಹೋಲ್ಸ್ ಬಂದಿದೆ ನೋಡಿರಿ, ಗಮ್ಮಕ್ಕೆ ಹಚ್ಚೋದೇ ಬೇಕಾಗಲ್ಲ. ಇವಕ್ಕೆ ಆ ಕಡೆ ಹೋಲ್ಸ್ ಬಂದಿರ್ತವೆ, ಆ ಥರದ ತಾಳಿ. ಯಾಕಂದರೆ ಗಮ್ಮು ಉದ್ರೋದ್ರೂ ಇದು ಸ್ಟಿಚ್ ಮಾಡಿರೋದು ಉದ್ರೋಗಲ್ಲ, ಅದಕ್ಕೋಸ್ಕರ ಗಮ್ಮಿಂದು ತಾಳಕ್ಕೆ ಹೋಗಬೇಡಿ. ಆ ಕಡೆ ಹೋಲಿರೋಂಥ ಒಂದು ತಾಳಿ. ಈಗ ಇದ್ರ ಸುತ್ತ ಶುಗರ್ ಬೀಡ್ಸ್ ಹಾಕಿ ಲಾಸ್ಟ್ಗೆ ಇದ್ರ ಸುತ್ತ ಹಾಕ್ತಾಯಿದ್ದೀನಿ. ನೋಡಿ, ಯಾಕಂದರೆ ಈಗ ಗಮ್ ಹಾಕಿ ಹಚ್ಚಿದ್ದೀನಲ್ಲ, ಸ್ವಲ್ಪ ಹಸಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹೊಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಔಟ್ಲೈನಲ್ಲಿ ಹಾಕಿ ಆಮೇಲೆ ಒಳಗಡೆ ಹಾಕ್ತೀನಿ. ಈಗ ಯಾವುದಾದ್ರೂ ಒಂದು ಪ್ಲೇಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ಔಟ್ಲೈನ್ ಮೇಲೇ ಬರೋ ಥರ ಹಾಕ್ಕೊಂತ ಬರ್ರಿ. ಎರಡೆರಡು, ಒಂದೊಂದು, ಮೂರು. ಅದು ಕರ್ವ್ ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಹಾಕ್ತಾಯಿದ್ದೀನಿ. ನೋಡಿ, ಎರಡು ಹಾಕಿದರೆ ಮತ್ತೆ ಇದಾಗುತ್ತೆ. ಅದಕ್ಕೋಸ್ಕರ ಶೇಪ್ ಕರೆಕ್ಟಾಗಿ ಬರ್ಬೇಕು. ನಾವು ಬೀಡ್ಸ್ ಹಾಕೋದು ಇಂಪಾರ್ಟೆಂಟ್ ಆಗಲ್ಲ, ಅದು ಶೇಪು ಕರೆಕ್ಟಾಗಿ ಬರ್ಬೇಕು. ನೋಡಿ, ಈಗ ಡಿಸೈನ್ ಎಲ್ಲಿವರೆಗೂ ಬಂದಿದೆಯೋ ಅಲ್ಲಿವರೆಗೂ ಹಾಕ್ತಾಯಿದ್ದೀನಿ. ನೋಡಿ, ಇದು ಇಲ್ಲಿಗೆ ಆದಮೇಲೆ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ಮುಂದಕ್ಕೆ ಎಕ್ಸ್ಟ್ರಾ ಚೈನ್ ಹಾಕಿ ರಿವರ್ಸಿಂದನೇ ಕರೆಕ್ಟಾಗಿ ಇದ್ರ ಪಕ್ಕದಲ್ಲೇ ಹೋಗ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ ನೋಡಿ ಹಾಕ್ಕೋಬೇಕು. ಸ್ವಲ್ಪ ವ್ಯತ್ಯಾಸ ಆಯ್ತಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಬಿಚ್ಚಿ ಹಾಕ್ಬೇಕಾಗುತ್ತೆ. ಕರೆಕ್ಟಾಗಿ ಡಿಸೈನ್ ಮೇಲೇ ಬರೋ ಥರ ಹಾಕಂತ ಬರ್ರಿ. ಶೇಪ್ ವೇರಿಯೇಷನ್ ಆಗ್ಬಾರ್ದು. ಡಿಸೈನ್ ಎಲ್ಲಿವರೆಗೂ ಬಂದಿದೆಯೋ ಅಲ್ಲಿವರೆಗೂ ಹಾಕ್ತಾಯಿದ್ದೀನಿ. ನೋಡಿ, ಈಗ ಇಲ್ಲಿ ಮುಗೀತು. ಈಗ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ. ನೋಡಿ, ಮತ್ತೆ ರಿವರ್ಸ್ ಇದ್ರ ಪಕ್ಕನೇ ಹೋಗ್ತಾಯಿದ್ದೀನಿ. ಡಿಸೈನ್ ಎಲ್ಲಿಂದ ಸ್ಟಾರ್ಟ್ ಆಗಿದೆಯೋ ಅಲ್ಲಿಗೆ. ಕರೆಕ್ಟಾಗಿ ಔಟ್ಲೈನ್ ಎಲ್ಲಿಂದ ಬಂದೈತೋ ಅಲ್ಲೇ ಬರ್ರಿ. ನೋಡಿ, ಕರೆಕ್ಟಾಗಿ ಬರ್ತಿದೆ, ಎಲ್ಲೂ ಚೇಂಜಸ್ ಆಗ್ತಿಲ್ಲ. ನಾನು ಯಾವ ಥರ ಹಾಕಿದ್ದೀನೋ ಅದೇ ಥರನೇ ಬರ್ತಾಯಿದೆ. ನೋಡಿ, ಇಲ್ಲಿ 3 ಸಲ 2 ಹಾಕ್ತಾಯಿದ್ದೀನಿ. ನೋಡಿ, ಮತ್ತು ಎಕ್ಸ್ಟ್ರಾ ಚೈನ್ ಹಾಕ್ತಾಯಿದ್ದೀನಿ.
ಮತ್ತು ಅದ್ರ ಕೆಳಗಡೆನೇ ಹಾಕ್ತಾಯಿದ್ದೀನಿ ನೋಡಿ. ಎರಡೆರಡೆ ಹಾಕ್ಕೊಂತ ಬರ್ತಾಯಿದ್ದೀನಿ ನೋಡಿ. ಈಗ ಇಷ್ಟು ಸ್ವಲ್ಪ ಇದೆ ನೋಡಿ, ಇದು ಕಂಪ್ಲೀಟ್ ಮಾಡ್ತೀನಿ. ಈಗ ಮತ್ತೆ 2 ಚೈನ 2 ಬೀಡ್ಸ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಆ ಬೀಡ್ಸ್ ಪಕ್ಕ ಹೋಗಿ ಕೂರೋ ಥರ ಹಾಕಿ ನೋಡಿ. ಕರೆಕ್ಟ್ ಆಯಿತು. ಈಗ ಇಲ್ಲೇ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ, ಒಳಗಡೆ ಸೈಡಿಗೆ ಹಾಕ್ತಾಯಿದ್ದೀನಿ ನೋಡಿ. ಹೊರಗಡೆ ಹಾಕಿದರೆ ಆ ಲೈನ್ ಬೀಡ್ಸ್ ಲೈನು ಹೊರಗಡೆ ಬಂದ್ಬಿಡುತ್ತೆ, ಅದಕ್ಕೋಸ್ಕರ ಎಳ್ಕೊಬೇಕಾದ್ರೆ ನಿಧಾನಕ್ಕೆ ಎಳ್ಕೊಳ್ಳಿ. ಯಾಕಂದರೆ ಸಿಲ್ಕ್ ಥ್ರೆಡ್ ಮಧ್ಯದಲ್ಲಿ ಈ ಬೇರೆ ಥ್ರೆಡ್ ಹಾಕ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಆ ಥ್ರೆಡ್ ಬಂದ್ಬಿಡುತ್ತೆ ನೋಡಿರಿ. ಇಲ್ಲಿ ಕಂಪ್ಲೀಟ್ ಆಯಿತು, ಎಂಡ್ ಲಾಕ್ ಮಾಡಿದ್ದೀನಿ. ಈಗ ಈ ಕುಂದನ್ ಪಕ್ಕ ಹಾಕ್ತಾಯಿದ್ದೀನಿ ನೋಡಿ. ಈಗ ಕುಂದನ್ ಪಕ್ಕ ಹಾಕ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ 2 3 ಹಾಕಿ. ಎರಡೆರಡು ಹಾಕಿ. ಗ್ಯಾಪ್ ಜಾಸ್ತಿ ಆದರೆ ಮೇಲಕ್ಕೆ ಬಂದ್ಬಿಡುತ್ತೆ ಅದು, ಯಾಕಂದರೆ ಸರ್ಕಲ್ ಶೇಪಲ್ಲಿರೋದ್ರಿಂದ ನೋಡಿ ನಿಧಾನಕ್ಕೆ ಹಾಕ್ಕೋಬೇಕಾಗುತ್ತೆ. ಈಗ ಲಾಸ್ಟ್ 1 ಅಥವಾ 2 ಇಡಿಸುತ್ತೆ ನೋಡಿ. 2 ಅಂದರೆ ಜಾಸ್ತಿ ಆಗುತ್ತೆ, 1 ಹಾಕ್ತಾಯಿದ್ದೀನಿ ನೋಡಿ. ಈಗ ಹಾಕಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಏನು ಎಡವಟ್ಟಾಗಿಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಡಿಸೈನ್ ಮಾತ್ರ. ನಿಮಗೇನಾರ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ, ಈಸಿಯಾಗಿ ಕಲಿಬೋದು. ಈ ವಿಡಿಯೋ ಅಂದರೆ ನಾನು ಇದು ಡಿಸೈನ್ ಹಾಕಿರೋದು ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.